ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ರಾಜ್ಯದ ಗ್ರಾಮೀಣ ಭಾಗದಲ್ಲಿ ನಿಲ್ತಾ ಇಲ್ಲ. ಜೀವನ ನಿರ್ವಹಣೆಗಾಗಿ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದಿದ್ದ ಹಲವು ಜನಕ್ಕೆ ಕಾರಣಾಂತರಗಳಿಂದ ಅದನ್ನು ಸಕಾಲಕ್ಕೆ ಕಟ್ಟೋಕ್ಕಾಗ್ತಾ ಇಲ್ಲ. ಬಡ್ಡಿ ಅಸಲು ಕಟ್ಟಿ ಅಂತ ಕಂತು ಕಟ್ಟಿ ಅಂತ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೇ ನಿತ್ಯ ಮನೆಗಳ ಮುಂದೆ ಎಡತಾಗ್ತಾ ಇದ್ದಾರೆ, ಟಾರ್ಚರ್ ಕೊಡ್ತಿದ್ದಾರೆ. ಇದರಿಂದ ನೊಂದ ಕೆಲವರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಮತ್ತೊಂದಿಷ್ಟು ಜನ ಊರನ್ನೇ ಖಾಲಿ ಮಾಡ್ತಾ ಇದ್ದಾರೆ. ಕೆಲವರು ಕಿಡ್ನಿ ತಾಳಿಯನ್ನ ಮಾರಿಕೊಂಡಿದ್ದಾರೆ, ಮನೆ ಕಳೆದುಕೊಂಡು ಬೀದಿಗೆ ಬೀಳ್ತಾ ಇದ್ದಾರೆ. ರಾಜ್ಯದ ವಿವಿಧೆಡೆಯಿಂದ ಪ್ರತಿನಿತ್ಯವೂ ಕೂಡ ಇಂತಹ ಹತ್ತಾರು ಪ್ರಕರಣಗಳು ಬರ್ತಾ ಇವೆ. ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಏನಾಗಿದೆ ಒಂದಿಷ್ಟು ನೋಡ್ಬಿಡೋಣ ಕೇಸ್ಗಳನ್ನು. ಸೊ ಮೊದಲನೇದಾಗಿ ಕೇಸ್ ನಂಬರ್ 1, ಬಾಣಂತಿಯನ್ನ ಮನೆಯಿಂದ ಹೊರಹಾಕಿರುವಂಥದ್ದು. ಇದು ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಟ್ಟಹಾಸಕ್ಕೆ ಬೆಳಗಾವಿಯ ತಾರಿಹಾಳ ಗ್ರಾಮದ ಗಣಪತಿ ಕುಟುಂಬ ಬೀದಿಗೆ ಬಂದಿದೆ. ಮನೆ ಕಟ್ಟಲು ಬೆಳಗಾವಿಯ ಅಪ್ಪೂಸ್ ಫೈನಾನ್ಸ್ನಲ್ಲಿ 5 ಲಕ್ಷ ಸಾಲ ಪಡೆದಿದ್ರು, 3.5 ಲಕ್ಷ ಪಾವತಿಸಿದ್ರು. ಆದರೆ ಮಗಳ ಹೆರಿಗೆ ಕಾರಣದಿಂದಾಗಿ ಕೆಲ ತಿಂಗಳು ಅವರಿಗೆ ಕಂತು ಕಟ್ಟಕ್ಕಾಗಿರಲಿಲ್ಲ. ಈಗ ಫೈನಾನ್ಸ್ನವರು 7 ಲಕ್ಷ ಕಟ್ಟಿ ಅಂತ ಕೋರ್ಟ್ನಿಂದ ಆದೇಶ ತಂದಿದ್ದಾರೆ. ಅಲ್ಲೇನಾಗಿದೆ, ಬಾಣಂತಿ ಸೇರಿ ಕುಟುಂಬಸ್ಥರನ್ನೆಲ್ಲ ಹೊರಗೆ ತಳ್ಳಿಬಿಟ್ಟು ಮನೆ ಜಪ್ತಿ ಮಾಡಿಬಿಟ್ಟಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿದ ಕೂಡಲೇ ಸಚಿವ ಹೆಬ್ಬಾಳ್ಕರ್ ಆಸ್ಪತ್ರೆಯಿಂದಲೇ ಮಧ್ಯಪ್ರವೇಶ ಮಾಡಿ ಮನೆ ಬೀಗ ತೆರೆಸಿದ್ದಾರೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಿತ್ತೂರು ಊರಾಗ ನಿಚ್ಚಿನ್ಕಿ ಗ್ರಾಮಕ್ಕೆ ಬಂದ ಭೇಟಿ ನೀಡಿ ನಮ್ಮನ್ನು ವಾಪಸ್ ನಮ್ಮ ನಿಲಯಕ್ಕೆ ಕರ್ಕೊಂಬಂದ ನಿವಾಸಕ್ಕೆ ಚಾವಿ ತೆಗೆದ ವಾಪಸ್ ಒಳಗಡೆ ಕರೆಸಿದಾರು. ಅವ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೇನೆ ರೀ. ಇನ್ನು ಎರಡನೇ ಪ್ರಕರಣ ರಾಮನಗರದ್ದು. ಸಾಲಗಾರರ ಕಾಟಕ್ಕೆ ತನ್ನ ಕಿಡ್ನಿಯನ್ನೇ ಮಾರುವಂತಹ ಪರಿಸ್ಥಿತಿ ಮಹಿಳೆಯದ್ದು. ಫೈನಾನ್ಸ್ನವರ ಕಿರುಕುಳ ತಡೆಯಲಾಗದೆ ಮಾಗಡಿ ಪಟ್ಟಣದ ಗೀತಾ ಎಂಬಾಕೆ 2.5 ಲಕ್ಷಕ್ಕೆ ಕಿಡ್ನಿ ಮಾರಾಟ ಮಾಡಿ ಸಾಲವನ್ನು ಮರುಪಾವತಿ ಮಾಡಿದ್ದಾರೆ. ಪತಿ ಅನಾರೋಗ್ಯ ಕಾರಣ ಚಿಕಿತ್ಸೆ ಕೊಡಿಸೋದಕ್ಕಾಗಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಅವರು ಸಾಲ ಮಾಡಿಕೊಂಡಿದ್ರು. ಮೀಟರ್ ಬಡ್ಡಿಗೂ ಕೂಡ ಸಾಲ ಪಡೆದಿದ್ರು. ಆದರೆ ಕಂತು ಕಟ್ಟಕ್ಕಾಗಿಲ್ಲ, ಸಿಬ್ಬಂದಿ ಒತ್ತಡ ಹೇರ್ತಾ ಇದ್ರು. ಹಾಗಾಗಿ ಕಿಡ್ನಿನೇ ಮಾರಬೇಕಾಯಿತು. ಕೊಟ್ಟು ಒಂದು 2 ವರ್ಷ 3 ವರ್ಷ ಆಯಿತು ಸರ್. ನಮ್ಮ ಯಜಮಾನ್ರು ತುಂಬ ಕಾಯಿಲೆ ಇದ್ರು. ಇಬ್ಬರು ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಸರ್. ನಮ್ಗೆ ಸಾಕಕ್ಕೆ ತುಂಬ ಕಷ್ಟ ಆಯಿತು. ಹಾಸ್ಪಿಟ್ಲಿಗೆ ದುಡ್ಡಿರಲಿಲ್ಲ, ತುಂಬ ಕಷ್ಟ ಆಯಿತು. ಅದಕ್ಕೆ ಕೊಡ್ತೀವಿ ಸರ್. ಆಮೇಲೆ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿದ್ವಿ. ಅವರು ತುಂಬ ಹಿಂಸೆ ಕೊಡ್ತಾ ಇದ್ರು. ಹಿಂಸೆ ತಾಳಲಾರ್ದೆ ಕಿಡ್ನಿ ಕೊಟ್ಟೆ ಸರ್. 2 ಲಕ್ಷ ಕೊಟ್ಟರು ಸರ್. ಇನ್ನು ಮತ್ತೊಂದು ಕೇಸ್ ಬೆಳಗಾವಿಯಿಂದನೇ 3ನೇ ಕೇಸ್ ಇದು. ಮಾಲೀಕರು ಇಲ್ಲದ ವೇಳೆ ಮನೆಯನ್ನು ಸೀಸ್ ಮಾಡಿಕೊಂಡಿರೋದು. ಸಾಲ ಕಂತು ಕಟ್ಟೋಕೆ ವಿಫಲವಾದ ವ್ಯಕ್ತಿಯ ಮನೆಯನ್ನ ಇಕ್ವಿಟಾಸ್ ಫೈನಾನ್ಸ್ ಸಿಬ್ಬಂದಿ ಜಪ್ತಿ ಮಾಡಿದಂತ ಘಟನೆ ಕಿತ್ತೂರಿನ ಬೈಲೂರಿನಲ್ಲಿ ನಡೆದಿರೋದು. ಎಲ್ಲರೂ ಜಮೀನು ಕೆಲಸಕ್ಕೆ ಹೋಗಿದ್ದ ವೇಳೆ ಮನೆ ಜಪ್ತಿ ಮಾಡಿದ್ದಾರೆ. 5 ವರ್ಷದ ಹಿಂದೆ ಬಸಪ್ಪ 5 ಲಕ್ಷ ಸಾಲ ಪಡ್ಕೊಂಡಿದ್ರು. ಈವರೆಗೂ ಕೂಡ 9 ಲಕ್ಷ ಕಟ್ಟಿದಾರಂತೆ. ಇನ್ನೂ 4 ಲಕ್ಷ ಕಟ್ಟಿ ಅಂತ ಹೇಳಿ ಸಿಬ್ಬಂದಿ ಕೂತಿದಾರಂತೆ. ಇನ್ನು ಕೇಸ್ ನಂಬರ್ 5 ನೋಡೋಣ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ನೊಂದು ದೂರು ನೀಡಕ್ಕೆ ಹೋಗದಂತ ರಾಣೆಬೆನ್ನೂರಿನ ಗುಡ್ಡದ ಬೇವಿನಹಳ್ಳಿಯ 2 ಮಹಿಳೆಯರಿಗೆ ಪೊಲೀಸರು ಗದರಿಸಿ ದಂಡ ವಸೂಲಿ ಮಾಡಿದ್ದಾರೆ. ನಮ್ಮ ದೂರಿಗೆ ಸ್ಪಂದಿಸದ ಪೊಲೀಸರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ದೂರನ್ನ ಪರಿಗಣಿಸಿದ್ರು. ನಮ್ಮನ್ನ ಠಾಣೆಗೆ ಕರೆಸಿ ಗದರಿಸಿ ದಂಡ ಕಟ್ಟಿಸಿದ್ರು ಅಂತ ನಾಗಮ್ಮ ಮತ್ತು ರಹಿಮಾ ಆರೋಪವನ್ನ ಮಾಡಿರೋದು. ಕಂಪ್ಲೇಂಟ್ ಕೊಟ್ಟೋಗಿದ್ವಿ ರೀ, ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ಹೇಳಿ ಮತ್ತೆ ಹೊಳ್ಳಿ ಬಂದಿವ್ರಿ. ಸಂಘದವ್ರು ಬಂದು ಟಾರ್ಚರ್ ಮಾಡಿ ಹೊಳ್ಳಿ ಹೋಗೋದಕ್ಕೆ ಅವ್ರು ಬಂದು ನಮ್ಮ ಅಮ್ಮರು ಬೈಯಕತ್ತಿದ್ರಿ. ಅವ್ರನ್ನ ಸಂಘದವ್ರನ್ನ ಹೊಡೆದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೀವು ಇಬ್ರು ಏನು ಮಾತಾಡ್ಕೊಂಡ್ ನಾಟಕ ಮಾಡಕತ್ತೀರಿ, ಹಂಗ ಹಿಂಗ ಪೊಲೀಸರು ಬೈದ್ರಿ. ಕಟ್ರಮ್ಮ ಈಗ ಸದ್ಯ ಕಟ್ಟಿ ಈಗ ಕತ್ ಮೇಲೆ ಅಟ್ ಕಟ್ರಿ ಅಂತ ಇವ್ರು ಪೊಲೀಸರು ಅಂದ್ರಿ. ದುಡ್ಡು ಕಟ್ಸ್ಕೊಂಡ್ ರಸೀದಿ ಕೊಟ್ರಿ. ವಸೂಲಿಯ ಹೆಸರಲ್ಲಿ ಮನುಷ್ಯತ್ವನೇ ಮರ್ತು ಬಿಡುತ್ತಾ ಸರ್? ಹಂಗೆ ಹೇಳಕ್ಕಾಗಲ್ಲ. ಸಾಲ ತಗೊಂಡವ್ರಿಗೆ ಜ್ಞಾನ ಬೇಡವಾ? ಯಾಕೆ ತಗೊಂಡ್ರು ಸಾಲ? ಹಾಗಾರೆ ಕೆಲವು ಪ್ರಕರಣಗಳಲ್ಲಿ ಮೈಕ್ರೋ ಫೈನಾನ್ಸು ಇವತ್ತು ನಿನ್ನೆ ಬಂದಿರೋದಲ್ಲ. ಇದು ಎಷ್ಟೋ ಕಾಲಗಳಿಂದ ಇರೋವಂಥದ್ದು. ಕೆಲವು ಪ್ರಕರಣಗಳಲ್ಲಿ ನಾನು ಗಮನಿಸ್ತಾ ಇದ್ದೆ, ಒಂದಲ್ಲ ಅಂತ 3-4 ಕಂಪನಿಗಳಿಂದ ತಗೊಂಡಿದ್ದಾರೆ. ತಗೊಂಡಿದ್ದವರು ಈಕ್ವಲಿ ರೆಸ್ಪಾನ್ಸಿಬಲ್ ಆಗಬೇಕು. ತಗೊಳ್ಳೋವಾಗಲೂ ಜ್ಞಾನ ಇರಬೇಕು ಸ್ವಲ್ಪ. ಆದರೆ ಇಲ್ಲಿ ಬಂದಿರೋ ಪ್ರಕರಣಗಳಲ್ಲಿ ಕೆಲವೆಲ್ಲ ಮೈಕ್ರೋ ಫೈನಾನ್ಸ್ ಅವರ ದಿಮಾಕು ಮತ್ತು ಕೊಬ್ಬು ಮತ್ತು ಆ ದುಡ್ಡನ್ನು ನಾನು ಏನಾದರೂ ಮಾಡಿ ವಸೂಲಿ ಮಾಡಿಬಿಡ್ತೀನಿ ಅನ್ನೋಂತಹ ಆಟಾಟೋಪ ಕಾಣಿಸ್ತಾ ಇದೆ ಇದರಲ್ಲಿ. ಟೇಕ್ ಫಾರ್ ಎಕ್ಸಾಂಪಲ್ ಒಂದು ಪ್ರಕರಣ. ಇದು ಯಾವುದೋ ಒಂದು 5 ಲಕ್ಷ ತೊಗೊಂಡಿದ್ರು, 3.5 ಕಟ್ಟಿದ್ದಾರೆ, ಇನ್ನೊಂದು 1.5 ಕಟ್ಟಕ್ಕಾಗಿಲ್ಲ. ನಾರ್ಮಲ್ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಅಲ್ಲೂ ನಮ್ಮಲ್ಲಿ ರೀಶೆಡ್ಯೂಲ್ ಮಾಡಿಕೊಡ್ಬೇಕಾ ಲೋನ್ಸನ್ನು. ನಾರ್ಮಲ್ ಬ್ಯಾಂಕಿಂಗ್ ರೂಲ್ಸ್ ಅಲ್ಲೂ ಈ ಥರ ಆದಾಗ ದೇರ್ ಇಸ್ ಎ ಪ್ರಾವಿಷನ್ ಮ್ಯಾನೇಜರ್ಗಳಿಗೆ ಅಥವಾ ಉಳಿದವ್ರುಗಳಿಗೆ ಅದನ್ನು ಲೋನ್ಸನ್ನು ರೀಶೆಡ್ಯೂಲ್ ಮಾಡಿಕೊಡ್ತಾರೆ. ಅಥವಾ ನಾನ್ ಪರ್ಫಾರ್ಮಿಂಗ್ ಇದಾಗತ್ತೆ, NPAಗಳಾಗತ್ವೆ, ಡ್ಯಾಶ್ ಆಗಬೇಕದು. ಇವರು ಕೋರ್ಟ್ಗೆ ಹೋಗ್ಬಿಟ್ಟು ಟಕಾರಂತ 7 ಲಕ್ಷ ತನ್ನಿ ಅಂತಂದ್ರೆ ಯಾವ ಕೋರ್ಟ್ಗೆ ಹೋದ್ರು, ಯಾವಾಗ ಹೋದ್ರು, ಯಾರಿಗೆ ನೋಟಿಸ್ ಕೊಟ್ಟರು, ಏನು ಆರ್ಗ್ಯುಮೆಂಟ್ಸ್ ನಡೀತು,
ಆನ್ ವಾಟ್ ಗ್ರೌಂಡ್ಸ್ ದೇ ಹ್ಯಾವ್ ಒಬ್ಟೈನ್ ದಟ್ ಆರ್ಡರ್, ಅದೇನು ಏಕಪ್ರಕಾರವಾಗಿ ಪಡ್ಕೊಂಡ್ಬಿಟ್ರು, ದಟ್ ಹ್ಯಾಸ್ ಟು ಬಿ ಚೆಕ್ಡ್. ಒಮ್ಮೆಲೆಗೆ ಅಷ್ಟು ಹಣ ಕೊಡಿ ಅನ್ನೋದು. ಎರಡನೇದು 7 ಲಕ್ಷ ರೂಪಾಯಿ ಕಟ್ಟಿ ಅಂದ್ಬಿಟ್ಟು ಮನೆ ಜಪ್ತಿ ಮಾಡಿದವ್ರು ಇವರು ಎಷ್ಟು ನೋಟಿಸ್ ಕೊಟ್ಟಿದ್ರು, ಹೆಂಗೆ ಕೊಟ್ಟಿದ್ರು. ಕೇಂದ್ರ ಸರ್ಕಾರ ಅಥವಾ ಸೆಂಟ್ರಲ್ ಬ್ಯಾಂಕ್ಗಳು, ಈವನ್ DCC ಬ್ಯಾಂಕ್ಗಳು, ರಾಜಕಾರಣಿಗಳಿದು, ಎಷ್ಟು ರಾಜಕಾರಣಿಗಳು ದುಡ್ಡು ಕಟ್ಟಿದ್ದೀರಿ ನೀವು KSFCಗಾಗಲಿ DCC BDCC ಬ್ಯಾಂಕ್ಗಳಿಗೆ? ಬಾಕಿ ತುಂಬ ಉಳಿಸ್ಕೊಂಡು ಯಾರ್ಯಾರು ಬಾಕಿ ಉಳಿಸ್ಕೊಂಡಿದ್ದೀರಿ ಅಂತ ಪಟ್ಟಿ ಕೊಡಿ ನೋಡೋಣ, ಕಚಡಗಳು ನೀವು. ರಾಜ್ಯದ ಜನರಿಗೆ 2,000 ರೂಪಾಯಿನ ಭಿಕ್ಷೆ ಥರ ಬಿಸಾಕಿದ್ದ ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ ಮಸ್ಟ್ ಆನ್ಸರ್ ದಿಸ್. ಯಾವ್ಯಾವ ಪಾಲಿಟಿಷಿಯನ್ ಈಡಿಯಟ್ಟು ಎಷ್ಟೆಷ್ಟು ಡಟ್ಟು ಉಳಿಸ್ಕೊಂಡಿದ್ದಾನೆ ಅಂತ ಹೇಳಿ ನೋಡೋಣ. ಅಲ್ಲಿ ಉಳಿಸ್ಬೋದು ಅನ್ನೋದಾದರೆ ಇಲ್ಲಿ ಇವನು ಉಳಿಸೋಕ್ಕಾಗಲ್ಲ ಅಂತ ಹೇಳಿದವನು ಯಾರಂಗಾರೆ? ಆ ಸಾರ್ವಜನಿಕರ ದುಡ್ಡು ಅಲ್ವೇ? ಹೌದು. ಮತ್ತೆ ಇಲ್ಲಿ 7 ಲಕ್ಷಕ್ಕೆ ನೀವು ಒಂದು ಜಪ್ತಿ ಮಾಡ್ತೀನಿ ಅಂತಂದರೆ ವಾಟ್ ಇಸ್ ದಿ ವ್ಯಾಲ್ಯೂಯೇಷನ್ ಆಫ್ ದಿ ಹೌಸ್? ಯಾರು ಹೇಳೋರು ಕೇಳೋರು ಇಲ್ಲ ಇಲ್ಲಿ. ಬಹುಶಃ ನನಗನ್ನಿಸ್ತಾ ಇರೋದು ಬಹುತೇಕ ಕಡೆ ಲೋಕಲ್ ಪೊಲೀಸ್ ಮತ್ತು ಗೂಂಡಾಗಳು ಒಂದಾದಂಗಿದೆ ಇದರಲ್ಲಿ. ಪೊಲೀಸರು ಪೊಲೀಸ್ನವರೇ ಒಂದಾದಂಗಿದೆ. ಐ ಥಿಂಕ್ ದೇರ್ ಲುಕ್ಸ್ ಲೈಕ್ ಎ ಕಮಿಷನ್ ವ್ಯವಸ್ಥೆ ಬಂದಂಗಿದೆ ಇಲ್ಲಿಗ. ಅಂದ್ರೆ ಅವರ ಸಹಕಾರ ಇಲ್ಲದೆ ಏನು ಆಗಲ್ಲ ಇದು ಮಾಡಲಿಕ್ಕೆ. ಟೇಕ್ ಕೇಸ್ ನಂಬರ್ 2 ಬೇಕಾರೆ, ಕಿಡ್ನಿ ಕೊಟ್ಟೆ ಅಂತ ಅವ್ರು ಹೇಳ್ತಾರೆ. ಹೆಂಗ್ ಕೊಡ್ತಾರೆ ಕಿಡ್ನಿನ? ಕಿಡ್ನಿ ಕೊಡೋದೇ ಅಪರಾಧ. ಸರ್, ಆ ಸಿಬ್ಬಂದಿ ಮಕ್ಕಳನ್ನ ಮಾರ್ಕೊಡು, ಕಿಡ್ನಿ ಮಾರ್ಕೊಡು ಅಂತ ಪ್ರಚೋದಿಸಿದ್ದಾರೆ ಸರ್. ಪ್ರಚೋದಿಸ್ತಾ ಅಂತ ಇವ್ರು ಹೇಳಿದ್ದಾರೆ. ದೂರು ಕೊಡಬೇಕಾಗಿತ್ತು. ಯಾಕೆ ದೂರು ಕೊಡ್ಲಿಲ್ವಂತೆ ಇವರು? ಈಗ ಬಂದು ಬುರ್ಡ ಬಿಡ್ತಾರೆ ಕೂತ್ಕೊಂಡಿಲ್ಲಿ ಸುಮ್ಮನೆ ಇದನ್ನ. ಹಂಗಾಗಲ್ಲ. ಸ್ಟಿಲ್ ಕಿಡ್ನಿ ಹಿಂಗೆ ಮಾಡ್ತಾರಾಕೆ? ಮಾಡಿದವರು ಅಪರಾಧಿಗಳೇ. ನೋ ಐಡಿಯಾ ಹೇಗೆ ನಡೀತಿದೆ ಇವೆಲ್ಲ ಅಂತ. ಓಕೆ, ಮೂರನೇದು 5 ಲಕ್ಷ ತೊಗೊಂಡು 9 ಲಕ್ಷ ಕಟ್ಟಿದ್ದೀನಿ, ಇನ್ನೂ 4 ಲಕ್ಷ ಕಟ್ಟು ಅಂದರೆ ಯಾವ ಲೆಕ್ಕಾಚಾರದ ಬಡ್ಡಿ ಅದು? ಅದೇನು ಚಕ್ರ ಬಡ್ಡಿಗಳ, ಸುಸ್ತಿ ಬಡ್ಡಿಗಳ, ಯಾವ ಬಡ್ಡಿಗಳದು? ಆನ್ ವಾಟ್ ಗ್ರೌಂಡ್ಸ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಇಟ್? ನ್ಯಾಷನಲ್ ಬ್ಯಾಂಕ್ಸು ಒನ್ ಟೈಮ್ ಸೆಟ್ಲ್ಮೆಂಟ್ಗಳಿಗೆ, ಒನ್ ಟೈಮ್ OTS ಸೆಟ್ಲ್ಮೆಂಟ್ಗಳಿಗೆ ಈಗ ಕಡಿಮೆ ಮಾಡಿದ್ದಾರೆ. 1000 ಕೋಟಿ ಇರೋಂತಹ ಕಂಪನಿಗಳಿಗೆ 600 ಕೋಟಿ ಬಿಟ್ಕೊಟ್ಟು 400 ಕೋಟಿ ಕಟ್ಟಿಸ್ಕೊಂಡಿರೋ ಕೇಸ್ಗಳು ನಮ್ಮ ಹತ್ರ ಇವೆ. ಕ್ಲಿಯರ್ ಮಾಡ್ಕೊಳ್ಳಿ. ದಟ್ ಇಸ್ ಕಾಲ್ಡ್ ಹೇರ್ ಕಟ್ ಅಂತ. ಹೇರ್ ಕಟ್, ಅದರ ಹೆಸರು ಹೇರ್ ಕಟ್ ಅಂತ ಕರೀತಾರೆ. ಅಂದರೆ ಕೂದಲು ಕತ್ತರಿಸ್ಕೊಳ್ಳೋ ಹೇರ್ ಕಟ್. ಅಂದರೆ ಅವರು ತನಗೆ ಬರಬೇಕಾದ ಹಣವನ್ನು ಬಿಟ್ಟು ಇಷ್ಟು ಬಂದರೆ ಸಾಕು ಅಂತ ವಸೂಲಿ ಮಾಡ್ಕೊಳ್ಳೋಂಥದ್ದು ಸಿಸ್ಟಮ್. ಹಾಗಿದ್ದಾಗ 9 ಲಕ್ಷ ಕಟ್ಟಿಸ್ಕೊಂಡಿರೋ ಈ ಪ್ರಭೂತಿ ಅವನು ಕಾಲು ಮುರಿಬೇಕು ಅವನದ್ದು ಹೇಳ್ತೀನಿ. ಅವನು ಯಾವನಿದಾನ ಅವನು ನನ್ನ ಕೈಗೆ ಸಿಕ್ಕಿದ್ರೆ ಕೇಸಾದರೂ ಪರವಾಗಿಲ್ಲ, ಅವ್ನು ಕಪಾಳ ಕೊಡಿತೀನಿ ನಾನು, ಗ್ಯಾರಂಟಿ ಹೊಡಿತೀನಿ ಅವನಿಗೆ. 9 ಲಕ್ಷ ಕಟ್ಟಿಸ್ಕೊಂಡವನು ಆನ್ ವಾಟ್ ಗ್ರೌಂಡ್ಸ್ ಯು ಆರ್ ಆಸ್ಕಿಂಗ್ 4 lakhs? ಈ ಪ್ರಕರಣಗಳಿಗೆಲ್ಲ ಯಾಕೆ ಬಂದಿದೆ ಇದು ಅಂದರೆ ಗ್ರೌಂಡ್ ಲೆವೆಲಲ್ಲಿ ನಮ್ಮವರ ಸಾಲ ಪಡೆಯುವ ಆತುರ ಅಥವಾ ದುರಾಸೆ ಸಿಕ್ಕತ್ತಲ್ಲ ಸುಲಭವಾಗಿ ಅನ್ನೋದು. ಇನ್ನೊಂದು ಕಡೆ ಅದನ್ನು ವಸೂಲಿ ಮಾಡುವ ಮತ್ತು ಟಾರ್ಗೆಟ್ಗಳನ್ನು ಅಚೀವ್ ಮಾಡುವಂತಹ ದಿಮಾಕು, ಕೊಬ್ಬು ಬಂದಿರೋ ಮೈಕ್ರೋಫಿನಾನ್ಸ್ಗಳು. ಈ ಎರಡರ ಮಧ್ಯೆ ವಸೂಲಿಗೆಂದೇ ಇಳಿದಿರುವ ರೌಡಿಗಳು ಮತ್ತು ಅದಕ್ಕೆ ಸಪೋರ್ಟ್ ನಿಂತಿರೋ ಪೊಲೀಸ್ ಇಲಾಖೆ ಅಂತ ಕಾಣಿಸ್ತಾ ಇದೆ ನನಗೆ ಯಾಕೋ ಮೇಲ್ನೋಟಕ್ಕೆ. ಇಲ್ಲಿದ್ರೆ ಈ ಪ್ರಕರಣಗಳು ಹೀಗೆ ಬರಲ್ಲ, ಇದೊಂಥರ ಸುನಾಮಿ ಟೈಪ್ ಬರ್ತಾ ಇದೆ. ಹಾಗಾಗಿ ಇದು ಇರಲಿಲ್ವಾ? ಇತ್ತು, ಈ ರೀತಿ ಟ್ರಿಗರ್ ಆಗಿರಲಿಲ್ಲ, ಇದು ಹಿಂಗೆ ಬರ್ತಾ ಇದೆ ಈಗ. ಹಾಗಾಗಿ ನಾಳೆ ಸರ್ಕಾರ ಅದೇನು ತೀರ್ಮಾನ ಮಾಡುತ್ತೋ ಐ ಹ್ಯಾವ್ ನೋ ಐಡಿಯಾ. ಬಟ್ ಏನು ಆಪ್ಷನ್ಸ್ ಉಳಿಯುತ್ತೆ ಸರ್ ಸರ್ಕಾರದಿಂದ? ಏನು ಮಾಡೋಕ್ಕೆ ಸಾಧ್ಯ ಇದೆ ಸರ್? SOP ಬೇಸಿಕಲಿ ಮೈಕ್ರೋಫಿನಾನ್ಸನ್ನು ಎನ್ಕರೇಜ್ ಮಾಡಬೇಕು. ಗ್ರಾಮಗಳಲ್ಲಿ ಗ್ರಾಮಸ್ಥರು ಮುಂದಾಳತ್ವವನ್ನು ತಗೊಳ್ಳಿ, ಯಾರು ತಗೋಕೂಡ್ದು ಮೈಕ್ರೋಫಿನಾನ್ಸಲ್ಲಿ ದುಡ್ಡನ್ನು ಅಂತ ಸ್ಟಾರ್ಟ್ ಮಾಡಿ. ಗೌರ್ಮೆಂಟಲ್ ಸಿಸ್ಟಮ್ಸಲ್ಲಿ ಇಲ್ಲಿ ಯಾರೋ ಹೇಳ್ತಾರೆ PLD ಬ್ಯಾಂಕು ಸೊಸೈಟಿಯಿಂದ ತಗೊಳ್ಳಿ ಸಾಲನ, ಹಾಗೆ ಹೀಗೆ ಅಂತ ಚಲರಾಯ ಸ್ವಾಮಿನ ಹೇಳ್ತಾರೆ. ನೀವು ಕೊಡಲ್ಲ ಕರೆಕ್ಟಾಗಿ. ಆಮೇಲೆ ಜನರ ಪ್ರಾಬ್ಲಮ್ ಏನು ಅಂತಂದರೆ ಇಲ್ಲಿ ಸಾಲ ಕೊಟ್ಟರೆ ಅವ್ರಿಗೆ ಭಯ ಏನು ಅಂದರೆ ಅದು ವಾಪಸ್ ಬರಲ್ಲ, ಮನ್ನಾ ಕೇಳ್ತಾರೆ ಅಂತ. ಇದು ಪ್ರಾಬ್ಲಮ್ ಇಲ್ಲ ಆಗಿರೋದೀಗ. ಹಾಗಾಗಿ ಸರ್ಕಾರ ವಿಲ್ ಹ್ಯಾವ್ ಟು ಕಮ್ ಔಟ್ ವಿತ್ ಎ ನ್ಯೂವರ್ ಥಾಟ್ ಆಫ್ ಪ್ರಾಬಬಲಿ ಲೋಕಲ್ ಫಿನಾನ್ಸಿಂಗ್ ಸಿಸ್ಟಮ್ಸನ್ನು ಥ್ರೂ ಬ್ಯಾಂಕ್ಸು, PLD ಅಥವಾ ಸೊಸೈಟೀಸು ಡ್ಯಾಶ್ ಮಾಡಬೇಕು. ಊರಿನ ಜನ ನೀವು ಒಂದಾಗಿ ತಗೋಬೇಡಿ ಮೈಕ್ರೋಫಿನಾನ್ಸಲ್ಲಿ ದುಡ್ಡನ್ನು ಅಂತಾನೋ, ತಗೊಳ್ಳೋದಾದರೆ ಅದಕ್ಕೆ ಇಷ್ಟು ಜನರ ಸಮ್ಮುಖದಲ್ಲಿ ಏನಾದ್ರು ಒಂದು ತೀರ್ಮಾನ ಮಾಡ್ಕೊಂಡು ತೊಗೊಳ್ಳೋದು ಅಂತಾನೋ ಏನಾದ್ರು ಒಂದು ಮಾಡ್ಕೋಬೇಕು ನೀವು. ನಾವು ದುಡ್ಡು ತೊಗೋತೀವಿ, ನಾವು ಕಟ್ಟೋದು ಇಲ್ಲ, ನಮ್ಮ ಇಷ್ಟ ಬಂದಂಗೆ ಇದ್ದು ಬಿಡ್ತೀವಿ. ಅದು 6 ತಿಂಗಳು ಕಟ್ಟಿದ್ವಿ, 14 ತಿಂಗಳು ಕಟ್ಟಲ್ಲ, ಆಮೇಲೆ 9 ತಿಂಗಳು ಕಟ್ತೀವಿ ಬೇಕಾದ್ರೆ ಬಂದು ಅಂತ ಈ ಥರ ಉಡಾಫೆ ಹೊಡೆದ್ರೆ ಕೇಳಲ್ಲ ಯಾರು. ಬಟ್ ಈ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸರ್ ಇಂಥದ್ದೊಂದು ಸಮಸ್ಯೆ ಇದೆ, ಒಂದು 2-3 ತಿಂಗಳು ಆದಮೇಲೆ ನಾನು ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತಂದರೆ ಒಪ್ಕೊಳ್ಳೋಕೆ ಅವಕಾಶ ಇರಲ್ವಾ ಸರ್? ಒಪ್ಕೋಬೋದು, ದಟ್ ಈಸ್ ರೀಶೆಡ್ಯೂಲಿಂಗ್ ಆಫ್ ಲೋನು. ಬಟ್ ಅದಕ್ಕೆ ಬಡ್ಡಿ ಯಾರು ಕೊಡೋರು? ಹಾಗೇನಲ್ಲಿ ಪ್ರಾಬ್ಲಮ್. ಅದಕ್ಕೆ ಬಡ್ಡಿ ಯಾರು ಕೊಡೋರು ಅವಾಗ? ಓಕೆ,
ಒಪ್ಕೋಬೋದು ಬೇಕಾರೆ, ಒಪ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಹೇಳಲ್ಲ. ರೀಶೆಡ್ಯೂಲ್ ಮಾಡಿ ಕೊಡ್ಬೋದು ಬೇಕಾದ್ರೆ ಲೋನನ್ನು, 20 ತಿಂಗಳಿರೋಂತಹ ಲೋನನ್ನು 24 ತಿಂಗಳಿಗೆ ರೀಶೆಡ್ಯೂಲ್ ಮಾಡಿ ಕೊಡ್ಬೋದು ಅಂತ ಇಟ್ಕೊಳ್ಳೋಣ. ಬಟ್ ಆ 4 ತಿಂಗಳಿಗೆ ಬಡ್ಡಿ ಯಾರು ಕೊಡೋರು? ಮತ್ತೆ ಆಗೇನು ಹೊರೆ ಆಗುತ್ತೆ. ಇವ್ರೇನು ಮಾಡ್ತಾರೆ, ಈ ಜನ ತೊಗೊಂಡ್ಬಿಡ್ತಾರೆ. ಅಲ್ಲಿ ಸಾಲಿಲ್ಲ ಅಂತ ಅಲ್ಲೂ ತಗೋ, ಇಲ್ಲಿ ಸಾಲಿಲ್ಲ ಅಂತ ಇಲ್ಲೂ ತಗೋ, ಇಲ್ಲಿ ಸಾಲಿಲ್ಲ ಅಂತ ಇಲ್ಲೂ ತೊಗೊಂಡ್ಬಿಡೋದು. ಕಟ್ಟಲ್ಲ ನಾವು ಕಟ್ತೀವ್ರಿ, ಕಟ್ಟಲ್ಲ ಅಂತೇಳಿಲ್ಲ, ಟೈಮ್ ಕೊಡಿ ಅಂತಾರೆ. ಆ ಟೈಮಿಂದ ಬಡ್ಡಿ ಯಾರು ಕೊಡೋರು ಅಂತ ಕೇಳ್ತಾರೆ ಅವರು. ದ್ಯಾಟ್ಸ್ ಎ ಪ್ರಾಬ್ಲಮ್. ನೋಡೋಣ ಈ ಸರ್ಕಾರ ಏನು ಮಾಡುತ್ತೆ ನಾಳೆ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದ ವಿರುದ್ಧ ನಿಮ್ಮ ಪಬ್ಲಿಕ್ ಟಿವಿ ನಿರಂತರ ಅಭಿಯಾನ ಮಾಡ್ತಿದೆ. ಈ ಬೆನ್ನಲ್ಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ತು, ಕಾನೂನು ಕ್ರಮ ರಾಣಿಬೆನ್ನೂರು ಕೇಸಲ್ಲಿ ಮಾತ್ರ ಆ ಪೊಲೀಸ್ ಸಿಬ್ಬಂದಿಯವರು ಯಾರು ಅದನ್ನು ಮಾಡಿರೋದಾಗಿದ್ದರೆ ನನ್ನ ಪ್ರಕಾರದಲ್ಲಿ ದೇ ಶುಡ್ ಬಿ ಸಸ್ಪೆಂಡೆಡ್. ವಾಟ್ ಬಿಸ್ನೆಸ್ ಯು ಹ್ಯಾವ್? ಕಾಕಿ ಬಟ್ಟೆ ಹಾಕೊಂಡು ಕೂತ್ಕೊಳ್ಳೋಕ್ಕೆ ನಿಮಗೆ ಯೋಗ್ಯತೆಗೆ ಅಯೋಗ್ಯರನ್ನು ತೊಗೊಂಬಂದು ಯಾತಕ್ಕೆ ಕೂತ್ಕೊಂಡಿದ್ದೀರಿ ಕಾಕಿ ಬಟ್ಟೆ ಹಾಕೊಂಡು ನೀವು? ಯು ಶುಡ್ ಹ್ಯಾವ್ ರಿಜಿಸ್ಟರ್ಡ್ ಎ ಕೇಸ್, ಹ್ಯಾಂಡಲ್ ಇಟ್ ಲೀಗಲಿ. ನೀವು ಯಾರ್ರಿ ಕೂತ್ಕೊಂಡು ದಂಡ ಕಟ್ಸೋಕ್ಕೆ? ಮಾನ ಮರ್ಯಾದೆ ಇಲ್ಲ ನಿಮ್ಗಳಿಗೆ ಪೊಲೀಸ್ ಸ್ಟೇಷನಲ್ಲಿ? ಹೂ ಈಸಿ ಐಸೆ ಸಸ್ಪೆಂಡ್ ನಿಮ್ ಎಸ್ ಪಿ ಅಂತ. ಎಸ್ ಪಿ ಯಾರ್ರೀ ಅದು? ಎಸ್ ಪಿ ಅಲ್ಲಿ ತಲೆ ಬೇಡವಾ ಅವ್ರುಗಳಿಗೆ? ಸ್ವಲ್ಪ ನರವಿಲ್ಲ ಇದಕ್ಕೆ. ನಿಮ್ಗೇನು ರೀ ಕೆಲಸ? ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋದು, ದಂಡ ಕಟ್ಸೋದು, ಬರೀ ಇದೇನಾ? ಏನು ಕಮಿಷನ್ ವ್ಯವಹಾರನ ನಿಮ್ದೆಲ್ಲ? ಹಂಗಾರೆ ಸಸ್ಪೆಂಡ್ ಮಾಡಿರಿ ಆ ಆಫೀಸರ್, ನಾವು ಯಾರಾಗಿರಲಿ. ಎಸ್, ನಾಳೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕುವ ಸಾಧ್ಯತೆ ಇದೆ. ಈಗಿರುವ ಕಾನೂನಿನಲ್ಲಿ ಬಲ ಇಲ್ಲ. ಮೈಕ್ರೋ ಫೈನಾನ್ಸ್ ರೆಗ್ಯುಲೇಷನ್ ಬಿಲ್ ತರುವ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಕಾನೂನು ಸಚಿವರು ಹೇಳಿದರು. ಈ ಮಧ್ಯೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. PLD ಬ್ಯಾಂಕ್, ಸೊಸೈಟಿ, ಇತರ ಬ್ಯಾಂಕ್ಗಳ ಸಾಲ ತಗೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ. ಮೈಕ್ರೋ ಫೈನಾನ್ಸ್ ಬಗ್ಗೆ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಮುಖ್ಯಮಂತ್ರಿಗಳು ನಾಳೆನೆ ತುರ್ತಾಗಿ ಸಭೆ ಕರೆದಿದ್ದಾರೆ. ವಿಶೇಷವಾದಂತಹ ಕಾನೂನನ್ನ ಮಾಡೋದಕ್ಕೆ ಈಗ ನಾವು ನಿರ್ಣಯ ತೆಗೆದುಕೊಳ್ಬೇಕಾಗಿದೆ. ಇದೆಂಥದ್ದು ಗ್ಯಾರಂಟಿ 2,000 ರೂಪಾಯಿ ದುಡದಂತೆ ನಡೆದು ಕೊಡ್ತಾವ್ರಲ್ಲ, ಅದು ಕೊಟ್ಟ ಮೇಲೆ ಮತ್ತೆ ಯಾತಿಗೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಮಾಡ್ತಾ ಇದ್ದಾರೆ ಜನ? ನಾನು 18ರಲ್ಲಿ ಮುಖ್ಯಮಂತ್ರಿ ಆದಾಗ ಬಡವರು ಪ್ರೈವೇಟ್ನಲ್ಲಿ ಸಾಲ ತಗೊಂಡಿರ್ತಕ್ಕಂಥದಕ್ಕೆ ಒಂದು ಬಾರಿ ಋಣ ಮುಕ್ತರನ್ನು ಮಾಡಬೇಕು ಅಂತ ಹೇಳಿ ಒಂದು ಕಾನೂನು ತಂದೆ, ಬಿಲ್ ಪಾಸ್ ಮಾಡೋದು. ಏನಾಯ್ತಾ ಬಿಲ್ಲು? PLD ಸೊಸೈಟಿಯಿಂದ ತಗೋಬೋದು. ಸೊಸೈಟಿದು ಬಡ್ಡಿನೂ ಏನು ಕಡಿಮೆ ಇಲ್ಲ. ನಂಬರ್ 2, ಸೊಸೈಟಿಗಳು ವಸೂಲಿನ ನಿಲ್ಸಕ್ಕಾಗಲ್ಲ, ಮಾಡಲೇಬೇಕು. ಇಲ್ದಿದ್ರೆ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸಿಂದ ಅವ್ರ ಮೇಲೆ ನೋಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂಬರ್ 2, ಸೊಸೈಟಿಗಳು ವಸೂಲಿ ಮಾಡದೇ ಇದ್ದರೆ ರೀಫೈನಾನ್ಸಿಂಗ್ ಆಗಬೇಕು ಸೊಸೈಟಿಯಿಂದ. ಮತ್ತೆ ಸಾಲ ರೀಫೈನಾನ್ಸ್ ಆಗಬೇಕಲ್ಲ ನೆಕ್ಸ್ಟ್ ಯಾರಿಗಾರು ಒಬ್ಬರಿಗೆ, ಅದಕ್ಕೆ ಒಳಗೆ ಬರಬೇಕಲ್ಲ ದುಡ್ಡಿದು. ಹಾಗಾಗಿ ಅದು ಏನಾಗಲ್ಲ. ಸ್ವಲ್ಪ ಬೆಟರ್ ಮಾನವೀಯತೆ ಇರಬಹುದೇನೋ, ಕಾನೂನು ಪಾಲನೆ ಆಗತ್ತೆ. ಸರ್ಕಾರ ಈಗ ಸಭೆ ಕರೆದಿರೋದು ಗುಡ್ಡು, ಬಟ್ ಕಾನೂನು ಪ್ರಕಾರದಲ್ಲಿ ಎಷ್ಟರ ಮಟ್ಟಕ್ಕೆ ತರ್ತೀವಿ ಅನ್ನೋದು ನನಗೆ ಡೌಟ್ ಇದೆ ಇದರಲ್ಲಿ. ಎರಡನೇದು, ನೀವು 2,000 ರೂಪಾಯಿ ಕೊಟ್ಬಿಟ್ವಿ, ಅವ್ರ ಬಡತನದಿಂದ ಮೇಲೆತ್ತಬಿಟ್ವಿ, ಈ ಈ ಈ ಕಚಡ ಥಾಟ್ ಪ್ರಾಸೆಸ್ಸನ್ನು ನಿಲ್ಲಿಸಿ. ಈಗಲೂ ಹೇಳ್ತೀನಿ, ನೀವು ಎಲ್ಲಿವರೆಗೆ ಅವರನ್ನು ದುಡಿಲಿಕ್ಕೆ ಹಚ್ಚಲ್ವೋ, ಅವ್ರಿಗೆ ದುಡಿತದಲ್ಲಿ ಆ ದುಡ್ಡು ಬರಬೇಕು ಅನ್ನೋಂಗೆ ಮಾಡಲ್ವೋ, ಈ ಥರ ಕಂತ್ರಿಗಳ ಥರ ಓಟಿನ ದುರಾಸೆಗೆ ಮಾನ ಮರ್ಯಾದೆ ನಾಚಿಕೆ ಬಿಟ್ಟು ಲಜ್ಜೆಗೆಟ್ಟವ್ರು ಯಾವೊಂದೋ ಕಾಸನ್ನು ತಂದುಬಿಟ್ಟು ನೀವು ಮನೆ ದುಡ್ಡು ಕೊಟ್ಟವ್ರ ಥರ ಪೋಸ್ಟ್ ಕೊಟ್ಕೊಂಡು ಫೋಟೋ ಹಾಕಿಸ್ಕೋತೀರಲ್ಲ ನಾಚಿಕೆಗೆಟ್ಟವ್ರುಗಳು ನೀವು, ಅದು ನಿಲ್ಲೋವರೆಗೂ ಇದೇ ಆಗೋದು, ಇದ್ದೇ ಆಗತ್ತೆ. ಅಲ್ಲೂ 2,000 ರೂಪಾಯಿ ಇಸ್ಕೋತೀರಿ. ಹಾಗಾದರೆ ಎವ್ರಿ ಫ್ಯಾಮಿಲಿ ಈಸ್ ಐ ಥಿಂಕ್ ಈಸ್ ಸೇವಿಂಗ್ ಅರೌಂಡ್ 5,000 ರೂಪೀಸ್ ಇವತ್ತು ನಿಮ್ಮ ಸರ್ಕಾರದ ಲೆಕ್ಕಾಚಾರದಲ್ಲಿ ಇವತ್ತು. ಅಥವಾ ಯಾವ ಬೆನಿಫಿಷರಿ ಫ್ಯಾಮಿಲಿ ಇದೆ ಅವರು ಯಾರು ಇದೆ, ಅದೇನೋ 2,000 ರೂಪಾಯಿ ಒಂದು ಕೊಡ್ತೀರಿ, ಆಮೇಲೆ ಒಂದು 1,500 ರೂಪಾಯೋ 1,000 ರೂಪಾಯೋ ಎಲೆಕ್ಟ್ರಿಕ್ ಬಿಲ್ಲು, ಒಂದು 500 ರೂಪಾಯೋ 1,000 ರೂಪಾಯೋ ಬಸ್ ಚಾರ್ಜು, ಡ್ಯಾಶು 4-5 ಸಾವಿರ ರೂಪಾಯಿ ಉಳಿಪೋತಿರ್ಬೋದು. ಇನ್ನು 5,000 ರೂಪಾಯಿ ಎಲ್ಲೋಯ್ತು? ವೇರ್ ಡಿಡ್ ಇಟ್ ಗೋ? ಎಲ್ಲಿಗೋಯ್ತಿದ್ದು? ಚೀಫ್ ಮಿನಿಸ್ಟರ್ ಫೋಟೋ ತೆಗೆಸ್ಕೊಂಡ್ರಲ್ಲ, ಅಲ್ಲೆಲ್ಲ ಊಟ ಹಾಕ್ಸಿದ್ರು, ದೇವಾಲಯಕ್ಕೆ ಇದನ್ನು ಕಟ್ಟಿದ್ರು, ಫೋಟೋ ತೆಗೆಸ್ಕೊಂಡ್ರಲ್ಲ. ಆರ್ ಯು ನಾಟ್ ಅಶೇಮ್ಡ್ ಆಫ್ ಇಟ್? ವೇರ್ ಡಿಡ್ ದಿಸ್ 5,000 ಗೋ? ಹಾಗಾರೆ ಇಟ್ ಶುಡ್ ಹ್ಯಾವ್ ಲಾಜಿಕಲಿ ಹೆಲ್ಪ್ಡ್ ಫಿನಾನ್ಷಿಯಲಿ ತಾನೇ ಆ ಕುಟುಂಬನ. ಲಾಜಿಕಲಿ ಮೈಕ್ರೋ ಫೈನಾನ್ಸ್ದು ಸಾಲ ಅಲ್ಲಿ ಹೋಗ್ಬೋದಾಗಿತ್ತಲ್ಲ, ಹಂಗಾರೆ ಯಾಕೆ ಹೋಗಲ್ಲ? ಬಟ್ ಸರ್ಕಾರ ಹೇಳೋದು ಇದು ಸರ್ಕ್ಯುಲೇಟ್ ಆಗ್ತಾ ಇದೆ, ಅವರೆಲ್ಲ ಓಡಾಡ್ತಾ ಇದ್ದಾರೆ. ಯಾವ ಸರ್ಕ್ಯುಲೇಟ್ ಆಗೋದು? ಸಿ, ನಮ್ಮ ಜನಕ್ಕೆ ಸುಲಭವಾಗಿ ಸಾಲ ಸಿಕ್ಕತ್ತೆ ಅನ್ನೋದಾಗ್ಬಿಟ್ರೆ ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ಇವರು ನರಕಕ್ಕೆ ಏಣಿ ಹಾಕಿದ್ರು ಸರಿ, ಹೋಗಿ ಟಚ್ ಮಾಡಿಬಿಟ್ಟು ಬಂದು ತೊಗೊಂಬಂದ್ಬಿಡ್ತಾರೆ ಬೇಕಾದ್ರೆ ಇವರು. ವಿ ಹ್ಯಾವ್ ಸೀನ್ ಇಟ್. ಈಗಲ್ಲ, 70s ನೋಡಿದ್ದೀವಿ ನಾವು.
ಜನಾರ್ದನ ಪೂಜಾರಿ ಅವರ ಸಾಲ ಮೇಳ ಬಂದಾಗ ಏನಾಯಿತು ಬ್ಯಾಂಕ್ಸಲ್ಲಿ ಅಂತ ವಿ ಹ್ಯಾವ್ ಸೀನ್ ಇಟ್. ಆಮೇಲೆ ಮನ್ನಾ ಮಾಡಬೇಕಾಗಿ ಬಂತು. ಬ್ಯಾಂಕ್ಗಳು ಚೇತರಿಸ್ಕೊಳ್ಳೋಕೆ 10 ವರ್ಷ ಬೇಕಾಯ್ತು ಅದರಿಂದ. ಹಾಗಾಗಿ ದುಡ್ಡು ಸುಲಭವಾಗಿ ಲಭ್ಯವಿದೆ ಅಂತ ಅನ್ನಿಸಿದ್ರೆ ಮಾಡಬಾರ್ದ ಡ್ರಾಮಾನ ನಮ್ಮ ಜನನೂ ಮಾಡ್ತಾರೆ. ಏನು ಮಾಡಲ್ಲ ಅಂತೇನು ಬಿಡಬೇಡಿ, ಯಾರು ಬಂದಿಲ್ಲ ನನ್ನ ಹತ್ರ. ಅದಕ್ಕೇನು ಕೊರತೆ? ಪುಕ್ಕಟ್ಟೆ ಸಿಕ್ಕತ್ತೆ ಅಂತ ಗೊತ್ತಾದರೆ ಅದಕ್ಕೆ ಏನೇನು ಡ್ರಾಮಾ ಮಾಡ್ತಾರೆ ಅನ್ನೋ ಅರಿವು ನಮಗೂ ಇದೆ. ಅಂಥ ಕಚಡಗಳು ಕಳ್ಳರನ್ನ ಭಾಳ ಸರಿ ಹಿಡಿದಾಕ್ಬಿಟ್ಟಿದ್ದೀನಿ ನಾನು, ತುಂಬ ಸರಿ ಹಿಡಿದಾಕ್ಬಿಟ್ಟಿದ್ದೀನಿ ಆ ಡ್ರಾಮಾ ಮಾಸ್ಟರ್ಗಳನ್ನು. ಹಾಗಾಗಿ ಸರ್ಕಾರ ಒಂದು ಹೋಲಿಸ್ಟಿಕ್ಕಾಗಿ ನಾಳೆ ಏನು ಮಾಡ್ತಾರೆ ಅನ್ನೋದಕ್ಕೆ ನಾನು ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಯಾಕಂದರೆ ಅವತ್ತೇ ಹೇಳ್ದಂಗೆ ಮೈಕ್ರೋ ಫಿನಾನ್ಸ್ ವ್ಯವಸ್ಥೆ ವರವೂ ಹೌದು, ಸರಿಯಾಗಿ ನಡೆಸದಿದ್ದರೆ ಶಾಪವೂ ಹೌದು. ಬಟ್ ಈ ರೆಗ್ಯುಲೇಷನ್ ಬಿಲ್ ಅನ್ನ ಬದಲಾವಣೆ ಮಾಡಬೇಕು ಅಂತಿದ್ರಲ್ಲ, ಅದರಿಂದ ಏನಾದರೂ ದೊಡ್ಡ ಮಟ್ಟದ ಗೊತ್ತಿಲ್ಲ. ಲೆಟಸ್ ಸಿ ಅದು ಏನು ತರಿಸ್ತಾರೆ. ನಿಮ್ಗೆ ಹೇಳಿದಾರ ಫೋನ್ ಮಾಡಿ ಸಿದ್ದರಾಮಯ್ಯ? ನೀವು ನನ್ನನ್ನು ಕೇಳ್ತಿದ್ದೀರಲ್ಲ, ಅಲ್ಲ ಸರ್, ಈಗ ನನಗೇನು ಗೊತ್ತು? ತರಲಿ ಬಿಲ್ ನೋಡ್ತೀನಿ ಅದು ಏನು ಅಂತ. ಓಕೆ. ಇನ್ನು ಬಳ್ಳಾರಿಯ ಬಿಜೆಪಿ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಮುಲಾಮ್ ಹಚ್ಚೋಕೆಲ್ಲ ಮುಂದಾಗಿದೆ. ಬಹಿರಂಗ ಹೇಳಿಕೆ ಕೊಡದಂತೆ ರೆಡ್ಡಿ ರಾಮುಲುಗೆ ಸೂಚನೆಯನ್ನು ಕೊಟ್ಟಿದೆ. ಎಸ್ಟಿ ಸಮುದಾಯದ ಪ್ರಬಲ ನಾಯಕ ರಾಮುಲರನ್ನ ಓಲೈಸೋಕೆ ನೋಡಿದೆ. ನಿನ್ನೆಲ್ಲ ಜೆಪಿ ನಡ್ಡಾ, ಪ್ರಹ್ಲಾದ್ ಜೋಶಿ, ವಿಜೇಂದ್ರ ಸಿರಿ ಅನೇಕರು ಕರೆ ಮಾಡಿ ಎಲ್ಲ ಮಾತಾಡಿದ್ದಾರೆ. ನಿಮ್ಮೊಂದಿಗೆಲ್ಲ ನಾವು ಇದ್ದೀವಿ, ಬನ್ನಿ ಮಾತಾಡೋಣ ಅಂತ ಸಂದೇಶ ಕೊಟ್ಟಿದ್ದಾರಂತೆ. ಇನ್ನು ರಾಧಾಮೋಹನ್ ದಾಸ್ ಹೇಳಿಕೆಯನ್ನು ಹಿಂಪಡೆಯೋಕೇನೋ ಸೂಚನೆ ಕೊಟ್ಟಿದ್ದಾರಂತೆ. ಈಗ ಒಂದು ಹೊಸ ಜೋಶ್ ರಾಮುಲ್ ಅವರಿಗೆ. ಹಾಗಾಗಿ ಇವತ್ತು ಕ್ರಿಕೆಟ್ ಟೂರ್ನಿಲೆಲ್ಲ 4-6 ಬಾರಿಸಿದ್ದಾರೆ. ಇನ್ನು ಅವ್ರ ಪರವಾಗಿ ಒಂದಿಷ್ಟು ನಾಯಕರೆಲ್ಲ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಸನ್ಮಾನ್ಯ ಜೆ.ಪಿ. ನಡ್ಡಾ ಸಾಹೇಬರು ದೂರವಾಣಿಯ ಮೂಲಕ ಅವರು ಮಾತಾಡಿದರು. ಹಿಂದುಳಿದಂಥ ಸಮುದಾಯಗಳ ಪರವಾಗಿ ನಾಯಕರಿದ್ರಿ, ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವು ಇದೀವಿ, ತಮ್ಮನ್ನು ಬಂದು ಭೇಟಿ ಆಗ್ತೀನಿ ಅಂದ್ರೆ ಅವ್ರು ಹೇಳಿದ್ರು. ಯಾವಾಗನ ಬಾರಮ್ಲು ಆಲ್ವೇಸ್ ವೆಲ್ಕಮ್. ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕೂಡ, ಅಮಿತ್ ಶಾ ಅವ್ರ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ನಾವು ಮುಡಿಸಿದ್ದೀವಿ. ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ಇದೀವಿ. ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಯಾವುದೇ ನಿರ್ಧಾರಗಳು ತಗೊಳಕ ಮುಂದಕ್ಕೆ ಹೋಗ್ಬಾಡ್ರಿ ಅಂತ ಮಾತನ್ನು ಕೂಡ ಅವರು ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿದ್ರು. ಒಳ್ಳೆಯವರಿದ್ದರೇನೆ ಕರೆಯೋದು. ಆಫರ್ ಬಂದಿರಲಿ ಹೋಗ್ಲಿ, ಯಾರೋ ಸೆಳೀತಾರ, ನಾನು ಹೋಗ್ತೀನಿ, ನನ್ನ ನಿರ್ಧಾರ ಇರಬೇಕು. ಬಿಜೆಪಿ ನನ್ನ ಪಾರ್ಟಿ ತಾಯಿ ಇದ್ದಂತೆ. ಕಾಂಗ್ರೆಸ್ ಅವರು ದೊಡ್ಡತನಿಗೆ ನಾನು ಯಾವತ್ತೂ ಕೈ ಮುಗ್ತೀನಿ. ಅವ್ರ ಪ್ರೀತಿ ಯಾವತ್ತೂ ನಾನು ಋಣಿ ಆಗಿದ್ದೇನೆ. ನನ್ನ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ಏನೇ ಇದ್ರು ನನ್ನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು. ಒಂದು ಕಾಲದಲ್ಲಿ ಇಬ್ರು ಆತ್ಮೀಯ ಸ್ನೇಹಿತರುಗಳೇ, ಅಣ್ಣ ತಮ್ಮಂದ್ರಿಗಿಂತ ಚೆನ್ನಾಗಿದ್ದಂಥವ್ರು. ಅದು ಯಾತಕ್ಕೆ ಒಂದು ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ, ಅದನ್ನ ಬಿಜೆಪಿ ನಾಯಕರುಗಳೇ ಕೂತ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಅವ್ರ ಚಪ್ಪಲಕ್ಕೆ ಏನೋ ಮಾತಾಡ್ತಾರೆ ಅಂತ ಅಂದ್ರೆ ಆ ಪಾರ್ಟಿಲೇ ಇರ್ಲಿಲ್ಲ ಅವ್ರು. ಈಗ ಆ ಪಾರ್ಟಿ ಕಾಲಿಟ್ಬಿಟ್ಟು ಈಗ ಮನೆನೇ ಹೊಡಿಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಾರ್ಯಾರು ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇದ್ದ ಅಂತ ಈಗ ಚರ್ಚೆ ಮಾಡೋದು ಬೇಡ. ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರೆ. ನನ್ನ ಹತ್ರ ರಾಮುಲು ಮಾತಾಡಿಲ್ಲ, ಸಿಕ್ಕಿಲ್ಲ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಣಸಂಘರ್ಷ ತಾರಕಕ್ಕೆ ಏರಿರುವ ಹೊತ್ತಲೇ ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ದೆಹಲಿಗೆ ತೆರಳಲಿದ್ದಾರೆ. ಹೈಕಮಾಂಡ್ ಅವರನ್ನ ಕರೆದಿದೆ. ಈ ಹಿನ್ನೆಲೆಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಈ ಮಧ್ಯೆ ಯತ್ನಾಳ್ರನ್ನ ಬಿಎಲ್ ಸಂತೋಷ್ ಎತ್ಕಡ್ತಾ ಇದ್ದಾರೆ ಎಂಬ ಸುದ್ದಿಯನ್ನ ಮಾಜಿ ಮಂತ್ರಿ ಮುರುಗೇಶ್ ನಿರಾಣಿ ಅಲ್ಲಗೆಳ್ತಿದ್ದಾರೆ. ಸಂತೋಷಿ ಇಂಥದ್ರಲ್ಲಿ ಭಾಗವಹಿಸೋದಲ್ಲ, ಅವ್ರು ಏನೂ ಇರಲಾರಂತ ಮಧ್ಯೆ ತರುವಂತ ಸೂಕ್ತ ಅಲ್ಲ. ಯಾರು ಸಂಘ ಪರಿವಾರದವರು ಇಂಥದ್ರ ಬಗ್ಗೆ ಎಲ್ಲಿನೂ ಭಾಗವಹಿಸುವಂತ ಉದಾಹರಣೆಗಳನ್ನೇ ಇಲ್ಲ. ವಿಜೇಂದ್ರ ಬಗ್ಗೆನೂ ಸಹಿತ ಇವಾಗ ಅವನು ಒಬ್ಬ ಯುವಕ ಇರೋದ್ರಿಂದ, ಇಮಿಡಿಯೇಟ್ ಆಗಿ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಇದೇನೇ ಇದ್ರು ಸಹಿತ ಅವರು ವೈಯಕ್ತಿಕವಾಗಿ ಮಾತಾಡಿದ್ದಾರೆ. 100% ಅತಿ ಕಡಿಮೆ ಟೈಮ್ನಲ್ಲಿ ಸರಿ ಮಾಡ್ತಾರೆ. ಕಡಿಮೆ ಟೈಮ್ ಅನ್ನೋದು ಯಾವಾಗ ಅಲ್ಲ, ಅವ್ರು ಯಾವ ಟೈಮಲ್ಲಾರು ಮಾಡ್ಕೊಳ್ಳಿ, ನಮಗೇನು ಹೋಗ್ಬೇಕ್ರಿ. ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ನಾಶ ಆಯಿತು. ನನಗೇನಾಗಬೇಕೀಗ? ಏನೋ ಆಗಿ ಅದನ್ನ ಸರಿ ಮಾಡಿ. ಯಾಕಂದ್ರೆ ನೀವು ಅಧಿಕಾರದಲ್ಲಿದ್ದಾಗ ಕಡ್ದು ಕೊಮಟೆ ಹಾಕಿರೋದು ಏನು ಅಂತ ನಾವು ನೋಡಿದ್ದೀವಲ್ಲ. ಹೌದು, ಸತ್ಯ. ಬೆನ್ನುಮೂಳೆ ಇಲ್ಲದ ಲೀಡರ್ಗಳು ಏನೇನು ಮಾಡಿದ್ರಿ ಅಂತ ನಾವು ನೋಡಿದ್ದೀವಿ. ಆಗ ಹಾಗಾಗಿ ನೀವು ಬಂದುಬಿಟ್ರೆ ಏನೋ ಮಾಡ್ಬಿಡ್ತೀರಿ ಅನ್ನೋ ಭ್ರಮೆಯಲ್ಲಿ ನಾವ್ಯಾಕಿರಬೇಕು? ಬಟ್ ಅಟ್ಲೀಸ್ಟ್ ವಿರೋಧ ಪಕ್ಷವಾಗಾದ್ರೂ ಗಟ್ಟಿಯಾಗಿ ನಿಲ್ತಾರೇನೋ ಅಂತ ಹೇಳಿ. ಬೇಡ, ಯಾಕಿರಬೇಕು? ಅಲ್ಲ, ವಿರೋಧ ಪಕ್ಷ ಕೇಂದ್ರದಲ್ಲಿ ಗಟ್ಟಿಯಾಗಿ ವಿರೋಧ ಪಕ್ಷ ಬೇಕಾ ಬೇಡವಾ? ಹಾಗಾದ್ರೆ ಅಲ್ಲೂ ಬೇಕಾಗುತ್ತೆ ಮತ್ತೆ ಹಾಗಾಗಿ ನಮಗೆ ಸಂಬಂಧವಿಲ್ಲ. ವೆನ್ ವಿ ಹ್ಯಾವ್ ಲಾಸ್ಟ್ ಟ್ರಸ್ಟ್, ನಂಬಿಕೆ ಮತ್ತು ವಿಶ್ವಾಸ, ನಾಳೆ ನೀವೇನೋ ಮಾಡಬಹುದು ಎಂಬಂತಹ ಆಸೆ ಮತ್ತು ಆಕಾಂಕ್ಷೆ ಸತ್ತು ಹೋದಾಗ ನೀವು ಬದುಕಿದ್ರೂ ಸತ್ತಿದ್ರೂ ನಮಗೆ ಸಂಬಂಧವಿಲ್ಲ ಅಷ್ಟೇ. ಆಸ್ ಎ ಪಾರ್ಟಿ, ನಾನು ಲೀಡರ್ಗಳ ಥರ ಹೇಳ್ತಿಲ್ಲ. ಸ್ಟೇಟಲ್ಲಿ